ಹಿರಿಯ ನಟರಾದಂತಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಅಥವಾ ಪುಣ್ಯಭೂಮಿ ಅಂತ ಹೇಳ್ಬೋದು, ಅದನ್ನು ನೆಲಸಮ ಮಾಡಿದ್ದಾರೆ. ತುಂಬ ಅನ್ಯಾಯ ಸರ್. ಒಬ್ಬ ಕನ್ನಡದ ನಟನಿಗೆ ಸರ್ಕಾರದವರು ಈ ರೀತಿ ಮಾಡಬಾರ್ದು. ಕೊನೆ ಅದನ್ನು ಯಾವುದೋ ರೀತಿ ಹೇಳಿ ಪ್ರತಿಭಟಿಸಿ ಅದನ್ನು ನಿಲ್ಲಿಸಬೇಕಾಗಿತ್ತು. ತುಂಬ ಅನ್ಯಾಯ. ಸರ್ಕಾರ ಗಮನ ಕೊಡದೇ ಇರೋದು ತೀರಾ ಘೋರವಾದ ಅನ್ಯಾಯ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ವಿಷ್ಣುವರ್ಧನ್ ರಾಜ್ಕುಮಾರಷ್ಟೇ ಕನ್ನಡಕ್ಕೋಸ್ಕರ ಸೇವೆ ಸಲ್ಲಿಸಿದವರು. ಅವರು ಹುಟ್ಟು ಕಲಾವಿದರು. ಜೊತೆಗೆ ಯಾವ ಪ್ರತಿಫಲ ಅಪೇಕ್ಷೆ ಅವ್ರು ಮಾಡಿದ ಸಹಾಯ ಸಹಕಾರಗಳು ಇವತ್ತೆಲ್ಲ ಬೆಳಕಿಗೆ ಬರ್ತಾಯಿದೆ. ಇರೋವರೆಗೂ ಅವ್ರು ಏನು ಮಾಡೋದು ಅಂತ ಒಬ್ಬರಿಗೂ ಗೊತ್ತಿರಲಿಲ್ಲ. ಅವ್ರು ತೀರ್ಕೊಂಡ್ಮೇಲೆ ಅವ್ರು ಏನೇನು ಮಾಡಿದ್ರು ಅಂತ ಪ್ರತಿಯೊಬ್ಬರಿಂದಲೂ ಗೊತ್ತಾಗ್ತಾಯಿದೆ. ಅಂಥ ಮಹಾನ್ ಕಲಾವಿದನಿಗೆ ಸರ್ಕಾರ ಈ ರೀತಿ ಅನ್ಯಾಯ ಮಾಡಬಾರ್ದಾಗಿತ್ತು. ಅವರು ಬಾಲಣ್ಣ ಅವ್ರ ಮಕ್ಕಳು ಯಾಕೆ ಈ ರೀತಿ ಮಾಡಿದ್ರು ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಬಾಲಣ್ಣ ಅವರು ಹುಟ್ಟು ಕಲಾವಿದರು. ಅವರಂಥ ಪ್ರತಿಭೆ ನಾವು ನೋಡೋಕ್ಕಾಗೋದೇ ಇಲ್ಲ. ಅಂಥ ಕಲಾವಿದರ ಮಕ್ಕಳಾದವರು ಈ ರೀತಿ ಮೋಸ ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ಏನು ಒಂದು 4 ಕುಂಟೆ ಜಾಗ ಕಳ್ಕೊಂಡೋದಿಲ್ಲ, ಅವರೇನು ಇದಾಗಿಲ್ಲ. ಈಗ ಕಿಸ್ಸಾ ಸುದೀಪ್ ಅವರು ತಗೊಂಡಿದ್ದಾರೆ ಜಮೀನನ್ನು. ಅದು ನಿಜಕ್ಕೂ ಕನ್ನಡದ ಬಗ್ಗೆ ಅವರಿಗಿರುವ ಅಭಿಮಾನ ಸೂಚಿಸುತ್ತೆ. ಆದರೆ ಸರ್ಕಾರನೇ ಮುಂದೆ ನಿಂತಿದ್ದನ್ನು ಮಾಡಬೇಕು, ಗೊತ್ತಾಯ್ತಾ? ಯಾರೋ ಬಂದು ಮಾಡೋದಲ್ಲ, ಸರ್ಕಾರದ ಕರ್ತವ್ಯ. ಯಾಕೆಂದರೆ ಕನ್ನಡಕ್ಕೋಸ್ಕರ ಅವರು ಸಾಕಷ್ಟು ಶ್ರಮ ಪಟ್ಟಿದ್ದಾರೆ, ಸಾಕಷ್ಟು ದುಡಿದಿದ್ದಾರೆ, ಕೊಡುಗೆ ಕೊಟ್ಟಿದ್ದಾರೆ, ಸುಮಾರು ಜನಕ್ಕೆ ದಾನ ಧರ್ಮ ನೀಡಿದ್ದಾರೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಸರ್ಕಾರದವರೇ ಮುಂದೆ ಬಂದು ಅವರಿಗೆ ಅವರ ಸ್ಮಾರಕಕ್ಕೆ ನೆರವು ನೀಡಬೇಕು. ಅವರ ಅನಿರುದ್ಧ ಅವರ ಅಳಿಯ ಭಾಳ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಸಾಲದು. ನೀವು ಸರ್ಕಾರದವರು ಮನಸ್ಸು ಮಾಡಬೇಕು. ಯಾಕೆಂದರೆ ನಿಮ್ಮ ಕೈಲಿ ಹಣ ಇದೆ, ಅಧಿಕಾರ ಇದೆ, ನಿಮ್ಮ ಕೈಲೇ ಶಾಸಕಾಂಗ ಇದೆ. ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡುವುದು. ಆದ್ದರಿಂದ ನೀವು ಒಂದು ಮುತುವರ್ಜಿ ವಹಿಸಿ ಈ ಸರ್ಕಾರನೇ ಗಮನಹರಿಸಿ ವಿಷ್ಣು ಸ್ಮಾರಕಕ್ಕೆ ಎಲ್ಲ ರೀತಿ ಅನುಕೂಲ ಮಾಡಿಕೊಡ್ಬೇಕು ಅಂತ ನನ್ನ ಕಳಕಳಿಯ ಮನವಿ. ಖಂಡಿತ ಹೇಳಿ ಸರ್. ಖಂಡಿತ.